ಮೇ 4ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬಹಳ ಬಿಗ್ ಡೇ. ಮೇ 4ಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಬಿಗ್ ಡೇ. ಬೈ ಎಲೆಕ್ಷನ್ ನಲ್ಲಿ ಗೆದ್ರೆ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ, ಸೋತ್ರೆ ಬದಲಾವಣೆ ಅನಿವಾರ್ಯದ ಬಗ್ಗೆ ಚರ್ಚೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪ್ರತಿಷ್ಠೆಯ ಪಾಲಿಟಿಕ್ಸ್. ಮೇ 4ಕ್ಕೆ ವಿಜಯೇಂದ್ರ ಪಾಸ್ ಆದ್ರೆ ಯಾವುದೇ ಅಡ್ಡಿ ಇಲ್ಲ, ಫೇಲ್ ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಂಟಕ ತರೋ ಪ್ಲಾನ್ ಇದೆ. ವಿಜಯೇಂದ್ರ ವಿರೋಧಿ ಬಣದಿಂದ ಬದಲಾವಣೆಗೆ ಪಟ್ಟು ಹಿಡಿಯಲಿದ್ದಾರೆ. ಮೇ 4ಕ್ಕೆ ಏನ್ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಈಗ ಎರಡೂ ಪಕ್ಷಗಳಿಗೂ ಕೂಡ ಬಹಳ ಇಂಪಾರ್ಟೆಂಟ್. ಮುಖ್ಯವಾಗಿ ಬಿಜೆಪಿಯಲ್ಲೂ ಕೂಡ ಬಹಳ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಇನ್ನು ಮೇ 9ರಂದು ಬಿಎಸ್ವೈ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ಅಭಿಮಾನೋತ್ಸವ ಹೆಸರಲ್ಲಿ ಶಕ್ತಿ ಪ್ರದರ್ಶನ. ಮಧ್ಯ ಕರ್ನಾಟಕ ಚಿತ್ರದುರ್ಗದಲ್ಲಿ ಕೇಸರಿ ಶಕ್ತಿ ಪ್ರದರ್ಶನ. ರಾಜ್ಯದ 4 ದಿಕ್ಕುಗಳಿಂದಲೂ ಜನ ಸೇರಿಸುವ ಯೋಜನೆ. ಬಿಎಸ್ವೈ ಅಭಿನಂದನೆ ಜೊತೆ ಬಿವೈಬಿ ನಾಯಕತ್ವ ಅನಿವಾರ್ಯದ ಸಂದೇಶ. ರೆಬಲ್ಸ್ ತಟಸ್ಥ ನಾಯಕರಿಗೆ ವೇದಿಕೆಯಿಂದಲೇ ಸಂದೇಶ ರವಾನೆ ಆಗುತ್ತಾ? ಹಾಗಾದ್ರೆ ಎರಡೂ ರೀತಿಯಲ್ಲೂ ಕೂಡ ಈಗ ವಿಜಯೇಂದ್ರ ಅವರ ಒಂದು ತಂಡ ಲೆಕ್ಕಾಚಾರವನ್ನ ಹಾಕ್ತಾರೆ. ಒಂದು ಕಡೆ ಮೇ 4ಕ್ಕೆ ರಿಸಲ್ಟ್ ಏನಾಗಬಹುದು, ಗೆದ್ರೆ ಯಾವ ರೀತಿ ಇರುತ್ತೆ, ಸೋತ್ರೆ ಯಾವ ರೀತಿ ಇರುತ್ತೆ ಎಂಬ ಲೆಕ್ಕಾಚಾರ. ಮತ್ತೊಂದು ಕಡೆ ಈಗ ಮೇ 9ನೇ ತಾರೀಕು ಬಿಎಸ್ವೈ ಹೆಸರಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ವಿರೋಧ ಪಕ್ಷದವ್ರಿಗೂ ಕೂಡ ತಮ್ಮ ಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಳ್ಳೋದಿಕ್ಕೆ ಹೆಸರಿಗೆ ಅಭಿಮಾನೋತ್ಸವ ವಿಜಯೇಂದ್ರ ಗಟ್ಟಿಗೊಳಿಸುವ ಅಜೆಂಡಾನ ಇದು. ದೆಹಲಿ ನಾಯಕರು ಬರೋದ್ರಿಂದ ವೇದಿಕೆ ಮೂಲಕವೇ ಸಂದೇಶ. ಚುನಾವಣೆ ಸೋತ್ರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಾರದಂತೆ ಪ್ಲಾನ್. ಮೇ 4ರಂದು ಫಲಿತಾಂಶ, 9ರಂದು ಬಿಜೆಪಿ ಬಹಿರಂಗ ಸಮಾವೇಶ. ಅಪ್ಪನ ಹೆಸರಲ್ಲಿ ಸ್ಥಾನ ಉಳಿಸಿಕೊಳ್ಳಲು ಮುಂದಾದ್ರ ಬಿವೈವಿ. ಇನ್ನು ಹೆಸರಿಗೆ ಮಾತ್ರದ ಅಭಿಮಾನೋತ್ಸವ ಅಂದ್ರೆ ಯಡಿಯೂರಪ್ಪ ಅವರ ಹೆಸರು, ಅವರ ಹೆಸರಲ್ಲಿ ಈಗ ಅಭಿಮಾನೋತ್ಸವ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಈ ಒಂದು ದಾವಣಗೆರೆ ಮತ್ತೆ ಬಾಗಲಕೋಟೆ ಕ್ಷೇತ್ರ ಅಂದ್ರೆ ಅದರ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಮೇ 4ರಲ್ಲಿ ಏನಾದ್ರು ರಿಸಲ್ಟ್ ಇವರ ವಿರೋಧವಾಗಿ ಬಂದ್ರೆ, ಅಂದ್ರೆ ಸೋಲನ್ನ ಅನುಭವಿಸಿದ್ರೆ ಬಿಜೆಪಿ ಪಕ್ಷ, ಆಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆ. ಅದನ್ನ ಯಾವ ರೀತಿ ಸಮತೋಲನ ಮಾಡಬೇಕು, ಈ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಸಮತೋಲನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಬಿವೈ ವಿಜಯೇಂದ್ರ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಮೇ 4ಕ್ಕೆ ಕೇವಲ ಕಾಂಗ್ರೆಸ್ ನಾಯಕರ ಭವಿಷ್ಯ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಒಂದು ವೇಳೆ ಏನಾದ್ರೂ ಮೇ 4ಕ್ಕೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರೆ ಈಗ ಏನು ಮಾಡಬೇಕು ಅಂತ ಆಲ್ರೆಡಿ ವಿಜಯೇಂದ್ರ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಈಗ ಇನ್ನು ಯಡಿಯೂರಪ್ಪ ಅವರ ಅಭಿಮಾನೋತ್ಸವದ ಮೂಲಕ ಈಗ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಏನು ಮೇ 4ನೇ ತಾರೀಕು ವಿಜಯೇಂದ್ರ ಅವರ ಪಾಲಿಗೆ ಬಿಗ್ ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಎರಡೂ ಬೈ ಎಲೆಕ್ಷನ್ನ ಫಲಿತಾಂಶ ಅವತ್ತು ಹೊರಬೀಳುವಂತ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಯಾಕೆಂದರೆ ಬಾಗಲಕೋಟೆ ಮತ್ತು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೂ ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಸಾಕಷ್ಟು ಕಸರತ್ತು ಹೋರಾಟಗಳು ಕೂಡ ನಡೆದಿರುವಂಥದ್ದು. ಪ್ರಮುಖವಾಗಿ ಎಲ್ಲ ಬಿಜೆಪಿ ನಾಯಕರು ಕೂಡ ಠಿಕಾಣಿ ಹೂಡಿ ಗೆಲ್ಲುವ ನಿಟ್ಟಿನಲ್ಲಿ ಕೂಡ ಕಸರತ್ತನ್ನು ಮಾಡಿದರು, ಪ್ರಚಾರಗಳನ್ನು ಕೂಡ ಮಾಡಿದರು. ಆದರೆ ಇದು ಅವರ ಪಾಲಿಗೆ ಸಾಕಷ್ಟು ಬಿಗ್ ಡೇ ಆಗಿರುವಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಒಂದು ವೇಳೆ ಎರಡು ಬೈ ಎಲೆಕ್ಷನ್ ಒಂದು ಕ್ಷೇತ್ರ ಗೆದ್ರೂ ಕೂಡ ವಿಜಯೇಂದ್ರ ಪಾಸ್ ಆಗುವ ರೀತಿ ಇರುವಂಥದ್ದು. ಇನ್ನೊಂದು ಕಡೆ ಸೋತ್ರೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ. ಒಂದು ಕಡೆ ಈಗಾಗಲೇ ಏನು ಅತೃಪ್ತರು ಕೂಡ ವಿಜಯೇಂದ್ರ ಅವರನ್ನ ತಮ್ಮ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಇದರಿಂದಾಗಿ ಇದು ಸಾಕಷ್ಟು ಸಂಕಷ್ಟಕ್ಕೆ ವಿಜಯೇಂದ್ರ ತಳ್ಳುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಅವರು ಸೋತಿದ್ದೇ ಆದಲ್ಲಿ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆ ಇರೋ ಅಂದ್ರೆ ಈ ಹಿಂದೆ ನಡೆದಂಥ 3 ಬೈ ಎಲೆಕ್ಷನ್ ನಲ್ಲಿ ಮೈತ್ರಿಯಾಗಿದ್ರು ಕೂಡ ಸೋತಿರುವಂಥದ್ದು. ಈಗ ನಡೀತಿರುವ 2 ಬೈ ಎಲೆಕ್ಷನ್ ನಲ್ಲಿ ಒಂದು ವೇಳೆ ಬಿಜೆಪಿ ಸೋತಿದ್ದೇ ಆದಲ್ಲಿ ಅವ್ರಿಗೂ ಕೂಡ ಸಂಕಷ್ಟ ಆಗುತ್ತೆ. ಅದರ ಲೆಕ್ಕಾಚಾರ ಈಗಾಗಲೇ ವಿಜಯೇಂದ್ರ ಬಣದ ಟೀಮ್ ಮಾಡಿರುವಂಥದ್ದು. ಅದರಿಂದಾಗಿಯೇ ಮೇ 9ನೇ ತಾರೀಕೆ ನೇರವಾಗಿ ಯಡಿಯೂರಪ್ಪರ ಹೆಸರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಏನು ಚಿತ್ರದುರ್ಗ ಅಲ್ಲಿ ಹಮ್ಮಿಕೊಂಡಿರುವಂಥ ಇದು ಸಾಕಷ್ಟು ಒಂದು ರೀತಿಯಾದಂಥ ಲೆಕ್ಕಾಚಾರಗಳ ಆಧಾರದ ಮೇಲೆ ಹಮ್ಮಿಕೊಂಡಿರುವಂತಹ ಒಂದು ಸಮಾವೇಶ. ಯಾಕೆಂದರೆ BS ಯಡಿಯೂರಪ್ಪನವರು ರಾಜಕೀಯ ಜೀವನಕ್ಕೆ ಬಂದು ಸುಮಾರು 50 ವರ್ಷಗಳ ಕಾಲ ಪೂರೈಸಿರೋದ್ರಿಂದ ಅವ್ರಿಗೊಂದು ಅಭಿನಂದನಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಇಲ್ಲಿ ಜಾತಿ ಲೆಕ್ಕಾಚಾರಗಳ ಆಗಿರ್ಬೋದು ಮತ್ತು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿರೋ ಒಂದು ಕಡೆ ಒಂದು ವೇಳೆ ಬೈ ಎಲೆಕ್ಷನ್ನಲ್ಲಿ ಸೋತರೂ ಕೂಡ ತಮ್ಮ ರಾಜ್ಯಾಧ್ಯಕ್ಷ ಕುತ್ತು ಬರಬಾರ್ದು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥ ಪ್ರಮುಖವಾಗಿ ಇದಕ್ಕೆ ಅಮಿತ್ ಶಾ ಅವರು ಕೂಡ ಆಗಮಿಸ್ತಾ ಇದೆ. ಈ ಸಂದರ್ಭದಲ್ಲೇ ಒಂದು ರೀತಿಯಾದ
ಲಿಂಗಾಯತ ನಾಯಕತ್ವ ಕೂಡ ಪ್ರದರ್ಶನಕ್ಕೆ ಮುಂದಾಗಿರೋದು. ಪ್ರಮುಖವಾಗಿ ಯಡಿಯೂರಪ್ಪರ ನಂತರ ಲಿಂಗಾಯತ ನಾಯಕತ್ವ ನಂದೇ ಅಂತ ಒಂದು ಪ್ರತಿಷ್ಠೆಯ ಕಣ ಆಗಿ ತೆಗೆದುಕೊಂಡಿರೋದು. ಇದನ್ನು ಒಂದು ಸೂಚನೆಯಾಗಿ ಕೂಡ ನೀಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಪ್ರಮುಖವಾಗಿ ಅದೇ ರೀತಿ ಏನಂತ ಅತೃಪ್ತರ ಬಣ ಇದೆ, ಅವ್ರಿಗೂ ಒಂದು ರೀತಿ ಸಂದೇಶವನ್ನು ಕೊಡಬೇಕು. ಅಂದ್ರೆ ನಾನು ಪ್ರಬಲವಾಗಿದ್ದೇನೆ, ನಾನು ಗಟ್ಟಿಯಾಗಿದ್ದೇನೆ, ನನ್ನಿಂದ ಯಾವ ರೀತಿ ಯಡಿಯೂರಪ್ಪರಿಂದ ಲಿಂಗಾಯತ ಸಮುದಾಯ ನಿಂತಿದೆ ಅದೇ ರೀತಿ ನನ್ನಿಂದಲೂ ಕೂಡ ಲಿಂಗಾಯತ ಸಮುದಾಯ ನಿಂತಿದೆ ಅಂತ ಒಂದು ಸಂದೇಶವನ್ನ ಹೈಕಮಾಂಡ್ ಮುಂದೆಯೇ ಅತೃಪ್ತವರಿಗೂ ಒಂದು ಸಂದೇಶ ಕಳಿಸುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿರೋದು. ಇದು ಸಾಕಷ್ಟು ಕುತೂಹಲ ಮೂಡಿದೆ. ಒಂದು ವೇಳೆ ಬೈ ಎಲೆಕ್ಷನ್ 2 ಬೈ ಎಲೆಕ್ಷನ್ ಸೋತಿದ್ದು ಆದ್ರೂ ಪರವಾಗಿಲ್ಲ, ಸೋತ್ರು ಕೂಡ ತನ್ನ ಸ್ಥಾನಕ್ಕೆ ಯಾವ ರೀತಿ ಕುತ್ತು ಬರಬಾರ್ದು, ಮುಂದಿನ ದಿನಗಳಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕೆಂಬ ನಿಟ್ಟಿನಲ್ಲಿ ಈ ಸಮಾವೇಶ ಹಮ್ಮಿಕೊಳ್ತಾ ಇರುವಂಥದ್ದು. ಈ ಸಮಾವೇಶದಲ್ಲಿ ಸುಮಾರು 5 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇರುವಂಥದ್ದು. ಸಾಕಷ್ಟು ಜನರನ್ನ ಈ ಕಾರ್ಯಕ್ರಮಕ್ಕೆ ಏನು ಆಹ್ವಾನ ನೀಡುತ್ತಿರೋದು, ಹೈಕಮಾಂಡ್ ನಾಯಕರನ್ನು ಕೂಡ ಸಾಕಷ್ಟು ಜನರನ್ನ ಆಹ್ವಾನ ನೀಡಿರುವಂಥ. ಪ್ರಮುಖವಾಗಿ ಇದಕ್ಕೆ ಅಮಿತ್ ಶಾ ಅವರೇ ಬರ್ತಾ ಇರೋದ್ರಿಂದ ಇಲ್ಲಿನ ಕೇಂದ್ರ ಸಚಿವರು ಕೂಡ ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿ ಅತೃಪ್ತರಿಗೂ ಕೂಡ ಆಹ್ವಾನ ಕೊಡ್ತಾರೆ, ಅವರು ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಆ ಸಮಾವೇಶದಲ್ಲಿ ತಮ್ಮ ಅಪ್ಪನ ಹೆಸರನ್ನ ಅಂದ್ರೆ ಯಡಿಯೂರಪ್ಪ ಅವರ ಹೆಸರನ್ನ ಬಳಸಿಕೊಂಡು ತಾನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು ಸಾಹಿತ್ಯ. ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.